ಮೇಡಮ್, ನಿಮ್ ಬೆಡ್ರೂಮ್ಗೆ ಕೆಲಸರೆಲ್ಲ ಬರ್ತಿರ್ತಾರ? ಹೌದು. ಯಾಕೆ? ಅಲ್ಲ ಮಿಸ್ಟರ್ ಧರ್ಮ, 1000 ಸಲ ಅದೇ ಪ್ರಶ್ನೆ ಕೇಳ್ತಿರಲ್ಲ. ನಾನು ಎಷ್ಟು ಸಲ ಹೇಳಿ ನಿಮ್ಗೆ, ನಮ್ಮ ಮನೇಲಿ ಡೈಮಂಡ್ ನೆಕ್ಲೆಸ್ ಕಳೆದು ಹೋಗಿದೆ, ಹುಡುಕೊಡಿ ಅಂತಂದ್ರೆ ನಮ್ಮ ಮನೇಲಿ ಇರೋರ್ ಬಗ್ಗೆ 10 ಸಲ ಅದೇ ಡೀಟೇಲ್ಸ್ ಕೇಳ್ತಿರಲ್ಲ. ನಮ್ಮ ಮನೇಲಿ ಇರೋರ್ಲ ಅಂತ ಕೆಲಸ ಮಾಡ್ತಾರಾ? ನಮ್ಮ ಮನೇಲಿ ದರೋಡೆ ಆಗಿದೆ, ನೆಕ್ಲೆಸ್ ಕಳವಾಗಿದೆ, ವಾಚ್ಮ್ಯಾನ್ ಕೊಲೆ ಆಗಿದೆ ಅಂತ ಜನ ಯಾರು ಇಲ್ಲ. ದರೋಡೆ ಮಾಡಿದ್ದಲ್ದೆ ಕೊಲೆ ಬೇರೆ ಮಾಡಿದ್ದಾರೆ. ನಮ್ಮಲ್ಲಿರೋ ಜನಕ್ಕೆ ಅಂತ ಧೈರ್ಯ ಇಲ್ಲ. ಕ್ಷಮಿಸಿ ಮಿಸಸ್ ಗುಪ್ತಾ, ಪೊಲೀಸ್ ಇನ್ವೆಸ್ಟಿಗೇಷನ್ ರೀತಿನೇ ಬೇರೆ, ನನ್ ರೀತಿನೇ ಬೇರೆ. ನಾನು ಯಾಕೆ ನಿಮ್ಮನ್ನ ಕೆಲಸದವ್ರ ಬಗ್ಗೆ ಕೇಳಿದೆ ಅಂದ್ರೆ, ಕೊಲೆಯ ಸಮಯದಲ್ಲಿ ಅವ್ರು ಎಲ್ಲಿದ್ರು ಅಂತ ತಿಳ್ಕೊಳ್ಳೋದಿಕ್ಕೆ. ಸಾರಿ ಮಿಸ್ಟರ್ ಧರ್ಮ, ನಾನು ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಅಲ್ಲ, ನೀವೇ ಯೋಚನೆ ಮಾಡಿ, ಮನೆ ಆಚೆ ವಾಚ್ಮನ್ ಕೊಲೆ ಆಗಿದೆ, ದರೋಡೆಕಾರರು ಬಾಗ್ಲು ಹೊಡೆದು ಒಳಗ್ ನುಗ್ಗಿ ನೆಕ್ಲೆಸ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ಮೇಲೆ ಅದ್ ಮನೇಲಿರೋರು ಮಾಡಕ್ಕೆ ಹೇಗ್ ಸಾಧ್ಯ? ಅದನ್ನ ಹೊರಗನವರೇ ಮಾಡಿರ್ಬಹುದಲ್ಲ. ಸರಿ, ನೀವು ಹೇಳಿದಾಗೆ ಇದೆಲ್ಲ ಹೊರಗಡೆ ವ್ಯಕ್ತಿಗಳ ಕೈವಾಡನೂ ಇರಬಹುದು, ಇಲ್ದೇನೂ ಇರಬಹುದು. ನಿಮ್ಗೆ ಯಾರಾದ್ರೂ ಹೊರಗಡೆ ವ್ಯಕ್ತಿ ಬಗ್ಗೆ ಸಂಶಯ ಇದೆಯಾ? ಇಲ್ಲ, ಅಂಥವ್ರು ಯಾರು? ಹಾ ಹೌದು, ಒಬ್ಬ ವ್ಯಕ್ತಿ ಇದಾನೆ ಧರ್ಮ. ಅವನ ಹೆಸರು ರಮೇಶ್ ಅಂತ. ರಮೇಶ್? ಯಾವ ರಮೇಶ್? ಏನ್ ಮಾಡ್ಕೊಂಡಿದ್ದಾರೆ? ರಮೇಶ್ ಒಬ್ಬ LIC ಏಜೆಂಟ್. ನಮ್ಮ ಮನೆಯವರಿದ್ದಾಗ ಆಗಾಗ ಬರ್ತಾ ಇದ್ದ. ಅಂದ್ರೆ ಈಗ ಬರೋದಿಲ್ವಾ? ನಮ್ಮ ಯಜಮಾನ್ರು ಸತ್ತು ಹೋದ್ಮೇಲೆ ಅವ್ರ ಪಾಲಿಸಿ ಎಲ್ಲ ಕ್ಲೋಸ್ ಆಯ್ತು. ಆಮೇಲೆ ಅವ್ನು ಬರೋದ್ ಕಮ್ಮಿ ಮಾಡ್ದ. ನಿಮ್ ಹೆಸರಿಗೆ ಪಾಲಿಸಿ ಮಾಡಿಸ್ಕೊಡಿಲ್ವಾ? ಸದ್ಯಕ್ ಬೇಡ ಅಂತ ಸುಮ್ನಾಗ್ಬಿಟ್ಟೆ. ಐ ಸಿ. ಅವ್ರ ಸ್ವಭಾವ ಹೇಗೆ? ಎಲ್ಲಾ ಏಜೆಂಟ್ಗಳ ಹಾಗೇನೆ, ಕೆಲ್ಸ ಆಗ್ಬೇಕು ಅಂದ್ರೆ ಮಾತ್ರ ಬೆಣ್ಣೆ ಅಂತ ಮಾತು, ಇಲ್ಲ ಅಂದ್ರೆ ಮಹಾನ್ ಹೊರಟ. ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದ ಅವನು. ಅದಕ್ಕೆ ನಾನನ್ನ ದೂರ ಇಟ್ಬಿಟ್ಟೆ. ಯಾಕೆ ಹೇಳ್ತಿದ್ದೀರಾ? ನಿಮ್ ಜೊತೆ ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ರಾ? ಹಾಗೇನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ. ಹೌದು, ಇಲ್ದಿದ್ರೆ ನಾನೇ ಸುಮ್ನೆ ಬೇರೆಯವ್ರ ಮೇಲೆ ಅಪವಾದ ಹೊರಿಸ್ಲಿ? ನನ್ ಗಂಡ ಸತ್ ಮೇಲೆ ನನ್ ಕೊಡ್ಬೇಕಾದ ಹಣನ ಅವನ್ ನನಗ್ ಕೊಡೋಕೆ ಎಷ್ಟು ಹೊಟ್ಟೆವರಿ ಪಟ್ಕೊಂಡ ಗೊತ್ತಾ? ಸರಿ, ಹಣ ಬಂದ್ಮೇಲಾದ್ರೂ ನಿಮ್ ಹೆಸರಲ್ಲಿ ಪಾಲಿಸಿ ಮಾಡ್ಸಿ ಅಂದ. ನಾನ್ ಈಗ್ಲೇ ಬೇಡ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ದ. ಹಾಗ ಸಮಾಚಾರ. ಆಮೇಲೆ ಅಷ್ಟೇ ಇಲ್ಲ ಮಿಸ್ಟರ್ ಧರ್ಮ, ನನ್ ಹತ್ರ ಇರೋ ಡೈಮಂಡ್ ನೆಕ್ಲೆಸ್ ಇನ್ಶೂರೆನ್ಸ್ ನ ನಾನ್ ಬೇರೆಯವ್ರ ಕೈಲಿ ಮಾಡಿಸ್ದೆ. ಆ ವಿಷಯ ಇವನಿಗೆ ಗೊತ್ತಾಗಿ ಮತ್ತೆ ಬಂದು ಮನೇಲಿ ಗಲಾಟೆ ಮಾಡಿ ಹೋದ. ಆ ಡೈಮಂಡ್ ನೆಕ್ಲೆಸ್ ಹೆಚ್ಚು ದಿನ ನಿಮ್ಮಲ್ಲಿ ಇರೋಲ್ಲ ಅಂತ ಶಾಪ ಹಾಕ್ಬಿಟ್ಟು ಹೋದ. ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅವ್ನ್ ಯಾಕೆ ಹಾಗೆಲ್ಲ ಹೇಳ್ಬಿಟ್ಟು ಹೋದ ಅಂತ. ಇಷ್ಟೆಲ್ಲ ವಿಷಯ ಇರುವಾಗ ನೀವು ಪೊಲೀಸ್ನವ್ರಿಗೆ ಯಾಕೆ ಇದನ್ನೆಲ್ಲ ತಿಳಿಸ್ಲಿಲ್ಲ? ಪೊಲೀಸ್ನವ್ರು ಒಂದೇ ದಿನದಲ್ಲಿ ಒದ್ದು ಬಾಯ್ ಬಿಡಿಸ್ತಾ ಇದ್ರು. ಅದು ಅದು ಅವನನ್ನ ಪರವಾಗಿಲ್ಲ ಹೇಳಿ, ನನಗೆ ಗೊತ್ತಿರೋ ಎಲ್ಲಾ ವಿಷಯಗಳು ಅವಳಿಗೂ ಗೊತ್ತಿರುತ್ತೆ. ಅವಳು ನನ್ನ ಪರ್ಸನಲ್ ಅಸಿಸ್ಟೆಂಟ್. ಬ್ಲಾಕ್ ಮೇಲ್ ಮಾಡ್ತಿದ್ದ. ಏನು ಬ್ಲಾಕ್ ಮೇಲಾ? ಹೌದು. ನಾನು ಎಲ್ಲಿ ಅವನ ಹೆಸರು ಹೇಳಿದ್ರೆ ಅವ್ನು ನನ್ನ ವಿಷಯನ ಪೊಲೀಸ್ನವ್ರಿಗೆ ಹೇಳ್ಬಿಡ್ತಾನಂತ ನಾನು ಸುಮ್ಮನಾದೆ. ಏನದು ನಿಮ್ ಮರ್ಯಾದೆ ಹೋಗುವಂತ ಗುಟ್ಟು ಅನ್ನೋದನ್ನ ಕೇಳ್ಬೋದಾ? ಕೇಳ್ಬಹುದು ಮಿಸ್ಟರ್ ಧರ್ಮ. ನಾನು ಆ ವಿಷಯ ನಿಮ್ಗೆ ಹೇಳಿದ್ರೆ ಆ ಗುಟ್ಟು ನಿಮ್ ಹತ್ರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಒಬ್ಬ ಮಗಳಿದ್ದಾಳೆ. ಅವಳು ಊಟಿ ಕಾನ್ವೆಂಟ್ ಅಲ್ಲಿ SLC ಓದ್ತಿದ್ದಾಳೆ. ಏನು, ನಿಮಗೆ SLC ಓದ್ತಿರೋ ಮಗಳಿದ್ದಾಳ? ಆದ್ರೆ ನಿಮಗೆ ಮದುವೆ ಆಗಿ ಅಷ್ಟು ವರ್ಷಗಳೇ ಆಗಿಲ್ವಲ್ಲ? ಅವಳು ನಾನು ಮದುವೆ ಆದ ಗಂಡನ ಹುಟ್ಟದವಳಲ್ಲ. ಅದಕ್ಕೂ ಮುಂಚೆ ನಾನು ಕಾಲೇಜಲ್ಲಿ ಒಬ್ಬರನ್ನ ಪ್ರೀತಿಸುವಾಗ. ಕ್ಷಮಿಸಿ, ನೀವು ಬೇಜಾರು ಮಾಡ್ಕೊಳ್ತಿದ್ರೆ ಒಂದು ವಿಷಯ. ಅದೇನು ಅಂತ ಕೇಳಿ. ಮತ್ತೆ ನೀವು ಅವರನ್ನೇ ಮದುವೆ ಆಗ್ಬೋದಿತ್ತಲ್ಲ? ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ನಾವೊಂದು ಅನ್ಕೊಂಡ್ರೆ ವಿಧಿ ಒಂದಾಡುತ್ತಲ್ಲ. ಅಂದ್ರೆ ಇದೆಲ್ಲ ವಿಧಿ ಆಟ ಅಂತ ಹೇಳಿದೆ. ಪರೀಕ್ಷೆ ಮುಗಿದ್ಮೇಲೆ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ವು. ಆದ್ರೆ ಅಷ್ಟರಲ್ಲಿ ಆಕ್ಸಿಡೆಂಟ್ ಅಲ್ಲಿ ಅವ್ರು ಹೊಟ್ಟೋದ್ರು. ನನ್ನ ಹೊಟ್ಟೆಲಿ 6 ತಿಂಗಳ ಮಗು ಬೆಳೀತಿತ್ತು. ಮಗುನ ತೆಗೆಸ್ಬಿಡ್ಬೋದಿತ್ತಲ್ಲ ಮೇಡಮ್? ಹಾಗ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಿ ಈ ವಿಷಯ ನಮ್ ತಾಯಿಗೂ ತಂದೆಗೂ ಗೊತ್ತಾಗಿ ರಾದ್ಧಾಂತ ಆಗ್ಬಿಡುತ್ತೋ ಅಂತ ನಾನೇ ಖುದ್ದಾಗ ಅಬಾರ್ಷನ್ ಮಾಡ್ಸೋಣ ಅಂತ ಡಾಕ್ಟರ್ ಹತ್ರ ಹೋದೆ. ಅದಕ್ಕೆ ಡಾಕ್ಟರ್ ಅಂದ್ರು, ಈಗ ತುಂಬಾ ಲೇಟ್ ಆಗೋಗಿದೆ, ಈಗ ಅಬಾರ್ಷನ್ ಮಾಡಿದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ಅದಕ್ಕೆ ಗುಟ್ಟಾಗಿ ಹಡಿಬೇಕಾಯ್ತು. ಈ ವಿಷಯ ರಮೇಶ್ ಗೊತ್ತಾದಾಗಿಂದ ಅವನ್ ನನ್ನನ್ನ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ದ. ಐ ಆಮ್ ಸಾರಿ ಮೇಡಮ್, ನಿಮ್ ಹಸ್ಬೆಂಡ್ ಬದುಕಿರೋರ್ಗೇನೋ ಸರಿ, ಆದ್ರೆ ಅವ್ರು ತೀರ್ಕೊಂಡ್ಮೇಲೂ ನೀವ್ ಯಾಕೆ ರಮೇಶ್ ಬ್ಲಾಕ್ ಮೇಲ್ಗೆ ಸೊಪ್ಪಾಗ್ತಿದ್ದೀರಾ? ಯಾಕೆಂದ್ರೆ ಈ ವಿಷಯ ನನ್ ಮಗಳಿಗೆ ಗೊತ್ತಾಗ್ಬಿಡುತ್ತೋ ಅಂತ. ನಾನಿಲ್ಲಿ ಗುಪ್ತಾ ಅವ್ರನ್ನ ಮದ್ವೆ ಆಗಿರೋದು ನನ್ ಮಗಳಿಗೆ ಗೊತ್ತಿಲ್ಲ. ಒಂದ್ ವೇಳೆ ಈ ವಿಷಯ ನನ್ ಮಗಳಿಗೆ ಗೊತ್ತಾದ್ರೆ ಅವಳು ನನ್ನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಹೇಳಿ. ಅದಕ್ಕೆ
ಅದು ಅಲ್ಲದೆ ಈ ಪೊಲೀಸ್ನವ್ರ ವಿಷಯ ಗೊತ್ತಾದ್ರೆ ಅವ್ರು ಎಲ್ಲಿ ಹೋಗಿ ನನ್ನ ಮಗಳನ್ನ ಡಿಸೈಡ್ ಮಾಡಿ ಏನೇನ್ ವಿಚಾರಿಸ್ತಾರೋ ಅಂತ. ಈಗ ಅವಳು SLC ಬೇರೆ. ಅದಕ್ಕೆ ರಮೇಶ್ ಮೇಲೆ ನನಗೆ ಅನುಮಾನ ಇದ್ರು ಪೊಲೀಸ್ನವ್ರ ಹತ್ರ ಹೋಗದೆ ಸುಮ್ಮನೆ ಇದ್ದೀನಿ. ಅಂದ್ರೆ ಈಗ ಪೊಲೀಸ್ನವ್ರು ಗೊತ್ತಾದ ಹಾಗೆ ಆ ರಮೇಶ್ ಹತ್ರ ನೆಕ್ಲೆಸ್ ಇದೆಯೋ ಇಲ್ವೋ ಅನ್ನೋದನ್ನ ನಾನು ಪತ್ತೆ ಹಚ್ಚಬೇಕು. ಐ ರೈಟ್? ಯು ಆರ್ ರೈಟ್ ಮಿಸ್ಟರ್ ಧರ್ಮ. ಆದ್ರೆ ಒಂದ್ ವೇಳೆ ರಮೇಶ್ನ ಡೈಮಂಡ್ ನೆಕ್ಲೆಸ್ ಕದ್ದಿರೋದು ಅಂತ ಗೊತ್ತಾದ್ರೆ ಆಗೇನ್ ಮಾಡ್ತೀರಾ ಮೇಡಮ್? ಆಗ್ಲಾದ್ರೂ ಪೊಲೀಸರಿಗೆ ಈ ವಿಷಯ ತಿಳಿಸ್ಲೇಬೇಕಲ್ವಾ? ಒಂದ್ ವೇಳೆ ಅವನು ವಜ್ರದ ನೆಕ್ಲೆಸ್ ಕದ್ದಿರೋದು ನಿಜ ಆಗಿದ್ರೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಅವನು ಜೈಲ್ಗೆ ಹೋಗ್ತಾನೆ. ಆದ್ರೆ ಅವನದೇನು ಕೈವಾಡ ಇಲ್ಲದೆ ಇದ್ರೆ ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ. ನಿಜವಾಗ್ಲೂ ಅವ್ರ ಜೀನಿಯಸ್ ಮಿಸ್ಟರ್ ಧರ್ಮ. ಒಂದ್ ನಿಮಿಷ, ಯಾರು ಬಂದಿರೋ ಹಾಗಿದೆ. ಬನ್ನಿ ನೋಡೋಣ. ಸರ್, ಇವ್ರು ಏನ್ ಹೇಳ್ತಿದಾರೆ ಅನ್ನೋದು ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ವಜ್ರದಾರ ಯಾರು ತಗೊಂಡಿದ್ದಾರೆ ಅಂತ ತಿಳಿದಿದ್ರು ಅದನ್ನ ಪೊಲೀಸರಿಗೆ ಹೇಳೋ ಆಗಿಲ್ಲ ಅಂತಾರೆ. ಈಗ ವಿಧವೆ ಆಗಿರೋ ಅವರು ನಿಲ್ಲೋಕೆ ಮಿಸ್ಟರ್ ಧರ್ಮ, ಇವ್ರ ಇನ್ಶೂರೆನ್ಸ್ ಆಫೀಸರ್ಸ್. ಇವ್ರ ಶೆಣೈ ಅಂತ, ಇವ್ರ ಜನಾರ್ದನ್ ಅಂತ. Hello. ಮಿಸ್ಟರ್ ಧರ್ಮ. ಹಲೋ ಸರ್. ಹಲೋ. ಹಲೋ, ಏನ್ ಮಿಸಸ್ ಗುಪ್ತಾ ಅವರೇ, ಪತ್ತೆದಾರನ ಕರ್ಸ್ಬಿಟ್ಟಿದ್ದೀರಾ? ಯಾಕೆ? ನಾವು ನಿಮಗೆ ಆ ಡೈಮಂಡ್ ನೆಕ್ಲೆಸ್ ನ ಇನ್ಶೂರೆನ್ಸ್ ಹಣ ಕೊಡೋದು ಬೇಡವಾ? ಮಿಸ್ಟರ್ ಶೆಣೈ, ನೀವು ಕೊಡೋ 1 ಕೋಟಿ ರೂಪಾಯಿಗಿಂತ ನನಗೆ ನನ್ನ ಡೈಮಂಡ್ ನೆಕ್ಲೆಸೇ ಮುಖ್ಯ. ಹಬ್ಬ, ಕೋಟಿ ರೂಪಾಯಿ ಬೇಡ ಅನ್ನೋದು ನೀವು ಒಬ್ಬರಾದ್ರೂ ಇದಿರಲ್ಲ. ಮಿಸಸ್ ಗುಪ್ತಾ, ಧರ್ಮ ಬಂದಾಯ್ತಲ್ಲ, ನಿಮ್ಗೆ ದುಡ್ಡು ಸಿಗಲ್ಲ, ನೆಕ್ಲೆಸ್ ಸಿಗುತ್ತೆ. ನಾನ್ ದುಡ್ಡಿಗೆ ಯಾವತ್ತೂ ಬೆಲೆ ಕೊಟ್ಟವಳಲ್ಲ. ನನ್ ಗಂಡಿನ ನೆನಪಿಗೋಸ್ಕರ ಆ ನೆಕ್ಲೆಸ್ ನಾನು ಇಟ್ಕೊಂಡಿದ್ದೆ. 1 ಮಿನಿಟ್ ಧರ್ಮ, ಬನ್ನಿ. ಸರಿ ಮಿಸಸ್ ಗುಪ್ತಾ, ನೆಕ್ಲೆಸ್ ಸಿಕ್ಕರೆ ಫೋನ್ ಮಾಡಿ, ಇಲ್ದಿದ್ರೆ ನಾವು ನಮ್ ಕೆಲಸ ಮಾಡ್ತೀವಿ. ಸರ್, ಈ ಆರ್ತಿ ಗುಪ್ತಾ ಆ ನೆಕ್ಲೆಸ್ ಬಗ್ಗೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಿದ್ರು ಇನ್ಶೂರೆನ್ಸ್ ಹಣ ಬಂದೇ ಬರುತ್ತಲ್ವಾ? ಆದ್ರೂ ಅದನ್ನ ಹುಡುಕಿಸ್ಲೇಬೇಕು ಅಂತ ನಿಮಗ್ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಿಮ್ಮನ್ ಕರ್ಸಿದ್ದಾರೆ. ನಿಜವಾ?